ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ. ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಮತ್ತೆ ವಿಚಾರಣೆ ಎದುರಿಸುವ ಸಂಕಷ್ಟಕ್ಕೆ ಸಿಲುಕಿದ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಲ್ಲಿಸಿದ್ದ ವಿಶೇಷ ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಮೂಡಾ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ, ಲೋಕಾಯುಕ್ತ ವರದಿಯಲ್ಲಿ ನನ್ನ ಹೆಸರಿದೆ ಅನ್ನೋ ಮಾಹಿತಿ ಮಾಧ್ಯಮಗಳಿಂದ ಗೊತ್ತಾಗಿದೆ ಅಂತ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜೆ. ಕುಮಾರ್ ನಾಯಕ್ ಹೇಳಿಕೆ. ಲೋಕಾಯುಕ್ತ ಕಚೇರಿಯಿಂದ ನನಗೆ ಈವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಪ್ರತಿಕ್ರಿಯೆ. ಮಹಾತ್ಮ ಗಾಂಧಿ ಹಂತಕ ನಾಥೂರಾಮ್ ಗೋಡ್ಸೆಯನ್ನು ಶ್ಲಾಘಿಸಿ ವಿವಾದ ಸೃಷ್ಟಿಸಿದ್ದ ಎನ್ಐಟಿ ಕ್ಯಾಲಿಕಟ್ನ ಪ್ರೊಫೆಸರ್ ಶೈಜಾ ಆಂಡ್ವನ್ ಎಸ್ಐಟಿ ಯೋಜನೆ ಮತ್ತು ಅಭಿವೃದ್ಧಿ ವಿಭಾಗದ ನೂತನ ಡೀನ್ ಆಗಿ ನೇಮಕ. ಡಾಕ್ಟರ್ ಪ್ರಿಯಾ ಚಂದ್ರನ್ ಅವರಿಂದ ತೆರವಾದ ಸ್ಥಾನಕ್ಕೆ ಶೈಜಾ ಆಂಡ್ವನ್ ಅವರನ್ನ ನೇಮಿಸಿ ಎನ್ಐಟಿ ಕ್ಯಾಲಿಕಟ್ನ ರಿಜಿಸ್ಟ್ರಾರ್ ಅಧಿಕೃತ ಆದೇಶ. ಕಲಬುರಗಿ ಆಳಂದ ಪಟ್ಟಣದ ಹಜರತ್ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಲಿಂಗ ಪೂಜೆಯ ಹಿನ್ನೆಲೆ ನಿಷೇಧಾಜ್ಞೆ ಜಾರಿ. 144 ಸೆಕ್ಷನ್ ಅಡಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್. ಜನರ ಓಡಾಟ, ವ್ಯಾಪಾರ ವ್ಯವಹಾರ ಸಂಪೂರ್ಣ ಸ್ಥಗಿತ. ನಾನು ಹುಟ್ಟುತ್ತಲೇ ಕಾಂಗ್ರೆಸ್ಸಿಗ, ನನ್ನ ವೈಯಕ್ತಿಕ ನಂಬಿಕೆ ನಾನು ಪಾಲಿಸುತ್ತೇನೆ. ನಾನು ಬಿಜೆಪಿಗೆ ಹತ್ತಿರವಾಗ್ತಿದ್ದೀನಿ ಅಂತ ಅಪಪ್ರಚಾರ ಮಾಡಲಾಗ್ತಿದೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಸದಾಶಿವನಗರ ನಿವಾಸದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಡಿಕೆಶಿ, ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನ ಮಹಾಬಲಿಪುರಂನಲ್ಲಿ ಅದ್ದೂರಿಯಾಗಿ ಆಯೋಜಿಸಿದ್ದ ನಟ ರಾಜಕಾರಣಿ ವಿಜಯ್. ವೇದಿಕೆಯಲ್ಲಿ ಚುನಾವಣಾ ತಜ್ಞ ಹಾಗೂ ಜನಸುರಾಜ್ ಪಕ್ಷದ ಅಧ್ಯಕ್ಷ ಪ್ರಶಾಂತ್ ಕಿಶೋರ್ ಒಂದಿಗೆ ಒಟ್ಟಾಗಿ ಕಾಣಿಸಿಕೊಂಡ ವಿಜಯ್ 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆ ಬಗ್ಗೆ ಹೆಚ್ಚಿದ ಕುತೂಹಲ. ರಾಜ್ಯದಲ್ಲಿ ಮುಂದಿನ 7 ದಿನಗಳ ಕಾಲ ಒಣ ಹವೆ ಮುಂದುವರಿಯಲಿದ್ದು ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ. ಕಲಬುರಗಿ ಸೇರಿ ಕರಾವಳಿಯ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ನಿಂದ 38 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರಲಿದೆ. ದಕ್ಷಿಣ ಒಳನಾಡಿನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ನಿಂದ 34 ಡಿಗ್ರಿ ಸೆಲ್ಸಿಯಸ್ವರೆಗೆ ಉಷ್ಣಾಂಶದ ಸಾಧ್ಯತೆ. ಕೇಂದ್ರ ಸರ್ಕಾರದ ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ನೀತಿ ಚೌಕಟ್ಟಿನ ಕರಡನ್ನು ವಿರೋಧಿಸುವ ನಿರ್ಣಯವನ್ನು ಅವಿರೋಧವಾಗಿ ಅಂಗೀಕರಿಸಿದ ಪಂಜಾಬ್ ವಿಧಾನಸಭೆ. ಕೇಂದ್ರ ಸರ್ಕಾರ 2021ರಲ್ಲಿ ರದ್ದುಪಡಿಸಿದ್ದ ಕೃಷಿ ಕಾನೂನುಗಳನ್ನು ವಾಪಸ್ ತರುವ ಪ್ರಯತ್ನ ಇದಾಗಿದೆ ಅಂತ ವಿರೋಧ. ಕೇಂದ್ರ ಸರ್ಕಾರ ಕೈಗೊಳ್ಳಲಿರುವ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದ ಅಮಿತ್ ಶಾ. ಹಿಂದಿಯನ್ನ ನೀವು ಹೇರದೇ ಇದ್ರೆ ನಾವದನ್ನ ವಿರೋಧಿಸೋದಿಲ್ಲ ಎಂದ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್. ಭಾಷಾ ವಿಚಾರದಲ್ಲಿ ಆಟವಾಡೋಕೆ ಯಾರಿಗೂ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ ಎಂ.ಕೆ. ಸ್ಟಾಲಿನ್. ಕನ್ನಡದ ಖ್ಯಾತ ಸಾಹಿತಿ ಬಾನು ಮುಷ್ತಾಕ್ ಅವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ ಲ್ಯಾಂಪ್ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪುರಸ್ಕಾರಕ್ಕೆ ಪರಿಗಣನೆಗೆ ಸಿದ್ಧವಾಗಿರುವ ಪಟ್ಟಿಯಲ್ಲಿ ಸೇರ್ಪಡೆ. ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನವನ್ನ ಹಾರ್ಟ್ ಲ್ಯಾಂಪ್ ಶೀರ್ಷಿಕೆಯೊಂದಿಗೆ ಇಂಗ್ಲಿಷ್ಗೆ ಅನುವಾದಿಸಿದ್ದ ದೀಪಾ ಭಸ್ತಿ. ವಂಚನೆ ಹಾಗೂ ಕ್ರಿಮಿನಲ್ ವಿಶ್ವಾಸದ್ರೋಹ ಪ್ರಕರಣ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪತ್ರಕರ್ತ ಮಹೇಶ್ ಲಾಂಗಾರನ್ನ ಬಂಧಿಸಿದ ಜಾರಿ ನಿರ್ದೇಶನಾಲಯ. ಅಲಹಾಬಾದ್ನ ನ್ಯಾಯಾಲಯವೊಂದರ ಎದುರು ಹಾಜರುಪಡಿಸಿದ ಇಡಿ. ಫೆಬ್ರವರಿ 28ರವರೆಗೆ ಇಡಿ ವಶಕ್ಕೊಪ್ಪಿಸಿದ ನ್ಯಾಯಾಲಯ. ಧರ್ಮಸ್ಥಳ ಗ್ರಾಮದ ಅಜಿಕುರಿಯಲ್ಲಿ ಹೆಜ್ಜೆನು ದಾಳಿ. ಹಲವರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲು. ಬೆಳಗ್ಗೆ 8 ಗಂಟೆಯ ವೇಳೆ ಹೆಜ್ಜೆನು ದಾಳಿ ಆರಂಭ ಆಗಿದ್ದು ಮನೆಗಳಲ್ಲಿ ಇದ್ದವರ ಮೇಲೂ ಹೆಜ್ಜೆನು ದಾಳಿ ನಡೆಸಿದೆ. ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಗಾಯಾಳುಗಳು. ಸಾಕ್ಷಿ ಕಟಕಟೆಯಲ್ಲಿ ಮಕ್ಕಳು ಒದಗಿಸುವ ಪುರಾವೆ ಕೂಡ ಇತರರು ಒದಗಿಸುವ ಸಾಕ್ಷ್ಯದಷ್ಟೇ ಮೌಲಿಕ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಪತ್ನಿಯನ್ನ ಕೊಂದ ಪತಿಗೆ ಜೀವಾವಧಿ ಶಿಕ್ಷೆ ವಿಧಿಸೋಕೆ 7 ವರ್ಷದ ಪುತ್ರಿಯ ಸಾಕ್ಷ್ಯವನ್ನ ಪರಿಗಣಿಸಿದ ಕೋರ್ಟ್. ವರ್ಷವಿಡೀ ಹರಿಯುವ ನದಿಗಳಿಗೆ ಜೀವಸಲಿಯಾಗಿರುವ ಹಿಮನದಿಗಳನ್ನು ಸಂರಕ್ಷಿಸೋಕೆ ಕ್ರಮ ಕೈಗೊಳ್ಳದೆ ಇದ್ರೆ ನದಿಗಳು ಬತ್ತುವ ಸಾಧ್ಯತೆ. 144 ವರ್ಷಗಳ ಬಳಿಕ ನಡೆಯಲಿರುವ ಮುಂದಿನ ಕುಂಭಮೇಳವನ್ನ ಮರಳಿನಲ್ಲಿ ನಡೆಸಬೇಕಾದೀತು ಅಂತ ಪರಿಸರ ಹೋರಾಟಗಾರ ಸೋನು ವಾಂಗ್ಚುಕ್ ಎಚ್ಚರಿಕೆ. ಸೂಡಾನ್ನ ಮಿಲಿಟರಿ ವಿಮಾನ ಖಾರ್ಟೂಮ್ನ ಹೊರವಲಯದಲ್ಲಿರುವ ವಸತಿ ಪ್ರದೇಶದ ಬಳಿ ಪತನ. ಮಿಲಿಟರಿ ಸಿಬ್ಬಂದಿ ಸೇರಿ 46 ಜನ ಮೃತಪಟ್ಟಿದ್ದು 10 ಮಂದಿಗೆ ಗಾಯ. ಸೂಡಾನ್ ಪ್ರಾದೇಶಿಕ ಸರ್ಕಾರದ ಮಾಧ್ಯಮ ಕಚೇರಿಯಿಂದ ಮಾಹಿತಿ. ಶ್ರೀಮಂತ ವಿದೇಶಿಯರಿಗೆ ಗೋಲ್ಡ್ ಕಾರ್ಡ್ ಪರಿಚಯಿಸೋಕೆ ಮುಂದಾದ ಅಮೆರಿಕ. ಈ ಕುರಿತು ಘೋಷಣೆಯನ್ನ ಮಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ವಿಶ್ವದ ಶ್ರೀಮಂತ ವಲಸಿಗರಿಗೆ ಆಶ್ರಯ ನೀಡೋಕೆ ಅಮೆರಿಕ ಯೋಚಿಸುತ್ತಿದೆ ಎಂದ ಟ್ರಂಪ್. ಚಾಂಪಿಯನ್ಸ್ ಟೂರ್ನಿಯಲ್ಲಿ ಸಾಂಪ್ರದಾಯಿಕ ಎದುರಾಳಿ ಭಾರತ ತಂಡಕ್ಕೆ ಸೋತು ಬೇಗನೆ ಹೊರಬಿದ್ದ ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ಎಲ್ಲೆಡೆಯಿಂದ ಟೀಕಾ ಪ್ರಹಾರ. ಪಾಕ್ ತಂಡ ಭಾರತ ಬಿ ತಂಡವನ್ನ ಸೋಲ್ಸೋಕು ಪರದಾಡಬೇಕಾಗ್ತಿತ್ತು ಅಂತ ಲೇವಡಿ ಮಾಡಿದ ಭಾರತದ ದಿಗ್ಗಜ ಕ್ರಿಕೆಟ್ ಆಟಗಾರ ಸುನಿಲ್ ಗವಾಸ್ಕರ್. ಶಾಲೆಗಳು ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಜನಾಂಗೀಯ ಆಚರಣೆಗಳನ್ನ 2 ವಾರಗಳಲ್ಲಿ ನಿಲ್ಲಿಸಬೇಕು ಅಂತ ಗಡುವನ್ನ ಪ್ರಶ್ನಿಸಿ ಟ್ರಂಪ್ ಆಡಳಿತದ ವಿರುದ್ಧ ದಾವೆ. ಜನಾಂಗೀಯ ಆಚರಣೆಗಳನ್ನ ಮುಂದುವರೆಸಿದ್ರೆ ಸರ್ಕಾರದ ನೆರವು ಸಿಗೋದಿಲ್ಲ ಅಂತ ಸುತ್ತೋಲೆ ಹೊರಡಿಸಿದ್ದ ಟ್ರಂಪ್ ಆಡಳಿತ. ಪ್ರಯಾಣಿಕರ ವಿಮಾನಕ್ಕೆ ಲ್ಯಾಂಡಿಂಗ್ ವೇಳೆ ರನ್ವೇಯಲ್ಲಿ ಅಡ್ಡ ಬಂದ ಖಾಸಗಿ ಜೆಟ್. ಕೂದಲೆಳೆ ಅಂತರದಲ್ಲಿ ತಪ್ಪಿದ ದುರಂತ. ಚಿಕಾಗೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆ.